ನಿಮಗೆ ವಿಶ್ವವಿಖ್ಯಾತ ನೃತ್ಯಪಟು ಮೈಕಲ್ ಜಾಕ್ಸನ್ ಗೊತ್ತಲ್ಲ? ಆತ 150 ವರ್ಷ ಬದುಕ್ತೇನೆ ಅಂತ ಸಾವಿಗೆ ಚಾಲೆಂಜ್ ಮಾಡಿದ್ದ. ಆದರೆ ಕೊನೆಗೆ ಗೆದ್ದಿದ್ದು ಸಾವೇ. ಕೇವಲ 50 ವರ್ಷದಲ್ಲೇ ಮೈಕಲ್ ಶವವಾಗಿ ಮಲಗಿದ್ದ. ಮೈಕಲ್ ಜಾಕ್ಸನ್ 150 ವರ್ಷ ಬದುಕಲಿಕ್ಕೆ ಮಾಡಿಕೊಂಡಿದ್ದ ತಯಾರಿ ಹೇಗಿತ್ತು ಗೊತ್ತಾ? ಅಚ್ಚರಿ ಅನಿಸಿದ್ರು ಕೂಡ ಅದು ಸತ್ಯ. ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲ್ಸ್ ನಗರದ 12 ಜನ ವಿಶ್ವ ಪ್ರಸಿದ್ಧ ವೈದ್ಯರನ್ನ ಕೆಲಸಕ್ಕೆ ನೇಮಿಸಿದ್ದ. ಪ್ರತಿದಿನ ಅವರು ಮೈಕಲ್ ಜಾಕ್ಸನ್ರನ್ನ ಪರೀಕ್ಷೆ ಕೂಡ ಮಾಡ್ತಾ ಇದ್ರು. ಮೈಕಲ್ ಜಾಕ್ಸನ್ನ ಊಟ ಪ್ರತಿದಿನ ಲ್ಯಾಬೊರೇಟರಿಯಲ್ಲಿ ತಪಾಸಣೆಗೆ ಒಳಗಾಗ್ತಾ ಇತ್ತು. ನಂತರವೇ ಅದನ್ನ ಅವರಿಗೆ ನೀಡಲಾಗ್ತಾ ಇತ್ತು. 15 ಜನರನ್ನ ತನ್ನ ವ್ಯಾಯಾಮ ಹಾಗೆ ಇತರ ದಿನನಿತ್ಯ ಕೆಲಸಗಳಿಗೆ ನೇಮಕ ಮಾಡಿಕೊಳ್ಳಲಾಗಿತ್ತು. ಮಲಗುವ ಹಾಸಿಗೆಯಲ್ಲೂ ಕೂಡ ತಂತ್ರಜ್ಞಾನದ ಮೂಲಕ ಆಮ್ಲಜನಕದ ನಿಯಂತ್ರಣ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದ. ತನ್ನ ಆರೋಗ್ಯದಲ್ಲಿ ಏರುಪೇರು ಆದಾಗ ಯಾವುದೇ ತೊಂದರೆ ಆಗಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಂಗಾಂಗ ದಾನ ಮಾಡುವವರನ್ನ ಅತಿ ಹೆಚ್ಚು ಬೆಲೆಗೆ ಖರೀದಿ ಮಾಡಿಕೊಂಡಿದ್ದ. ಇವೆಲ್ಲದಕ್ಕೂ ಕಾರಣ ಇಷ್ಟೇ, ತಾನು 150 ವರ್ಷ ಬದುಕಬೇಕೆನ್ನುವಂಥ ಆಸೆ. ಕಾಲದ ತೀರ್ಮಾನದ ಮುಂದೆ ಮೈಕಲ್ 150 ವರ್ಷ ಬದುಕುವ ಕನಸು ಕಮರಿತ್ತು. 25 ಜೂನ್ 2009 ಡ್ಯಾನ್ಸ್ ಲೋಕದ ದೈತ್ಯ ಪ್ರತಿಭೆ ಮೈಕಲ್ ತನ್ನ 50ನೇ ವಯಸ್ಸಿಗೆ ಇಹಲೋಕವನ್ನ ತ್ಯಜಿಸ್ತಾರೆ. 150 ವರ್ಷ ಬದುಕಬೇಕು ಅಂತ 25 ವರ್ಷಗಳಿಂದ ಮಾಡಿದಂಥ ತಯಾರಿ ಮಣ್ಣು ಪಾಲಾಗಿತ್ತು. 12 ಜನ ವಿಶ್ವ ಪ್ರಸಿದ್ಧ ವೈದ್ಯರು ಮತ್ತು ಲಾಸ್ ಏಂಜಲ್ಸ್ ಕ್ಯಾಲಿಫೋರ್ನಿಯಾ ವೈದ್ಯರು ಕೈ ಚೆಲ್ಲಿ ಕುಳಿತಿದ್ರು. ಆಕ್ಸಿಜನ್ ಹಾಸಿಗೆ ಕೆಲಸಕ್ಕೆ ಬರಲಿಲ್ಲ. ಅಂಗಾಂಗ ದಾನ ಮಾಡುವ 15 ಜನ ಅಂಗರಕ್ಷಕರು ಮೈಕಲ್ ಹೆಣದ ಮುಂದೆ ಅಸಹಾಯಕವಾಗಿ ನಿಂತಿದ್ರು. ಮೈಕಲ್ ಜಾಕ್ಸನ್ ಸಾಕಷ್ಟು ಬಡವರಿಗೆ ಸಹಾಯ ಹಸ್ತ ಚಾಚಿದ್ದ. ಅವನು ಮುಂದೆ ಹೆಚ್ಚು ವರ್ಷ ಬದುಕಬೇಕು ಅನ್ನುವ ಉದ್ದೇಶ ಉತ್ತಮವಾಗಿದ್ರು. ವಿಧಿ ಆಟದ ಮುಂದೆ ಪ್ರಾಣ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಸತ್ಯ ಘಟನೆಯ ಸಾರಾಂಶ ಇಷ್ಟೇ: ಹಣ, ಆಸ್ತಿ, ಅಂತಸ್ತು, ಅಹಂಕಾರ ಇದ್ಯಾವುದು ಕೂಡ ಶಾಶ್ವತವಲ್ಲ. ಮೈಕಲ್ ಸತ್ತಾಗ ಸುಮಾರು 2.5 ಮಿಲಿಯನ್ ಜನ ಲೈವ್ನಲ್ಲಿ ಶವ ಸಂಸ್ಕಾರ ಮಾಡುವುದನ್ನು ನೋಡಿದ್ರು. ಕಾರಣ ಆತನ ಸಾಧನೆ. ಆದರೆ ಸಾವು ಅನ್ನೋದು ನಿಶ್ಚಿತ. ಅದನ್ನು ತಡಿಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಬದುಕಿದ್ದಾಗ ಹಸಿದವರಿಗೆ ಅನ್ನ ಹಾಕು, ನಿರ್ಗತಿಕರ ಕೈ ಹಿಡಿ, ನೊಂದವರ ಧ್ವನಿ ಹಾಗೂ ಸ್ವಂತ ಶಕ್ತಿ ಮೇಲೆ ಸಾಧನೆ ಮಾಡಿ ಜಗತ್ತಿಗೆ ತಿರುಗಿ ನೋಡುವಂತೆ ಮಾಡು. ನಮ್ಮ ಸಾವಿನ ನಂತರ ಉಳಿಯೋದು ನಮ್ಮ ಸಾಧನೆ ಮತ್ತು ಹೆಸರು ಮಾತ್ರ.